ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ.
ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತೊಂದು ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, 50 ಕೆಜಿ ಚಿನ್ನ ಮಂಗಮಾಯ. ಎಲ್ಲಿ ಹೋಯ್ತು ಈ ಬಂಗಾರ? ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಈಗ ಇನ್ನೊಂದು ಹಗರಣ. ಯಾರದ್ದೋ ಪಾಲಾಯ್ತ ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ನಡೆದಿದೆಯಾ? 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ.